ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ತಿಂಡಿ ಗೀ ರೈಸ್ ಮತ್ತು ಕುರ್ಮಾ ಮಾಡ್ಕೊಂಡಿದ್ದು. ಪಾಪುಗೆ ನಾನು ಇವತ್ತು ಕುರ್ಮಾನೇ ಕೊಟ್ಟೆ, ಸಾರಿ ಗೀ ರೈಸ್ನೇ ಕೊಟ್ಟೆ. ಪಾಪುದು ಸ್ನಾನ ಎಲ್ಲ ಆಯಿತು, ಮಲ್ಕೊಂಡಿದ್ದು ಎತ್ತಿದ್ದಾಯಿತು, ಎಲ್ಲ ಮುಗೀತು ಇವಾಗ ಒಂದು. ಸೊ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಅವ್ನಿಗೆ ಇವತ್ತು ನಾನು ಅವಲಕ್ಕಿ ಹಾಕ್ಬಿಟ್ಟು ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅವಲಕ್ಕಿಯಿಂದ ಅಂದ್ಬಿಟ್ಟು ಸೊಪ್ಪಿತ್ತು, ಸೊಪ್ಪು ಮೆಂತ್ಯ ಸೊಪ್ಪಿತ್ತು. ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂದು ಮಾಡಿಕೊಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅವಲಕ್ಕಿ ಆ್ಯಕ್ಚುಲಿ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಅದು ತುಂಬ ಬೇಗ ಡೈಜೆಸ್ಟ್ ಆಗುತ್ತೆ ಮಕ್ಕಳಿಗೆ ಅಲ್ವಾ, ಅದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಮ್ಮ ಜನಗಳು ಇನ್ನೂ ಯಾವ ಕಾಲದಲ್ಲಿದ್ದಾರೆ ಅಂತಂದರೆ, ನಾನು ಪಾಪು ಇದ್ದಾಗ ಯಾವ ಥರ ಫುಡ್ ಕೊಡ್ತಾಯಿದ್ರು ಈಗಲೂ ಅದೇ ಥರ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವಾಗೆಲ್ಲ ಏನು ಅಂದರೆ ತುಪ್ಪ, ಅನ್ನ, ಉಪ್ಪು, ಬಿಸಿ ಬಿಸಿ ಅನ್ನ, ತುಪ್ಪ, ಉಪ್ಪು ಇಷ್ಟೇ ಜಾಸ್ತಿ ಕೊಡ್ತಾಯಿದ್ದಿದ್ದು ಡೈಲಿ, ಆಯಿತಾ. ಆಗಿಬಿಟ್ರೆ ಇನ್ನು ರಾಗಿ ಸರಿ, ಇಷ್ಟು ಬಿಟ್ಟರೆ ಮಕ್ಳಿಗೆ ಅಷ್ಟಾಗಿ ಏನು ಗೊತ್ತಿಲ್ಲ ನನಗೆ. ನಾನು ಕೇಳ್ಪಟ್ಟಂಗೆ ನಾನು ಹೇಳ್ತಾ ಇರೋದು, ಆಯಿತಾ. ಅವಾಗ ಹಿಂಗೆ ಕೊಡ್ತಿದ್ರು, ಈಗಲೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಕೊಡಲ್ವಾ, ತುಪ್ಪ ಅನ್ನ ಕೊಡಲ್ವಾ, ತುಪ್ಪ ಅನ್ನ ಕೊಡಲ್ವಾ ಅಂತ ಕೇಳ್ತಾರೆ. ನಾನು ತುಪ್ಪ ಅನ್ನ ಕೊಡೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಕೊಡಿ. ಬಟ್ ಪ್ರತಿದಿನ ತುಪ್ಪ ಅನ್ನ ಏನಿದೆ ಬರೀ ತುಪ್ಪ ಅನ್ನದಲ್ಲಿ ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ರಾಗಿ ಸರಿ ಕೊಡಲ್ಲ, ರಾಗಿ ಸರಿನೂ ಕೊಡ್ತೀನಿ, ರಾಗಿ ಸರಿನೂ ಕೊಡಬೇಕು. ಆದರೆ ಅದೇ ಡೈಲಿ ಅದೇ ಆಗಿಬಿಟ್ರೆ ಮಕ್ಳಿಗೆ ಏನು ಸಿಗುತ್ತೆ ಅಲ್ವಾ. ಸೊಪ್ಪು, ತರಕಾರಿ, ಕಾಳುಗಳು ಎಲ್ಲ ಬೇಕು. ಇದು ಬೆಳೆಯೋ ಟೈಮ್ ಅಲ್ವಾ ಮಕ್ಕಳು, ಹಾಗಾಗಿ ಪ್ರತಿಯೊಂದು ಅಂಶನೂ ಮಕ್ಳಿಗೆ ಬೇಕಾಗುತ್ತೆ. ಬರೀ ತುಪ್ಪ ಅನ್ನ ಕೊಡೋದಂತೆ, ಬರೀ ರಾಗಿ ಸರಿ ಕೊಡೋದಂತೆ, ಏನು ಸಿಗುತ್ತೆ ಅದರಲ್ಲಿ? ಹಂಗಂದ್ರೆ ಏನಂತಾರೆ ನೀವು ಅದೆಲ್ಲ ತಿಂದ್ಬಿಟ್ಟು ನೀವು ಬೆಳೆದಿಲ್ವಾ ಅಂತಾರೆ. ಏನು ಹೇಳೋಣ, ಏನು ಮಾಡೋಕ್ಕಾಗಲ್ಲ ಅಲ್ವಾ, ಅದು ಬಂದ್ಬಿಟ್ಟಿರುತ್ತೆ, ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಜೊತೆಗೆ ಗೊತ್ತಿರಲ್ಲ, ಸೊ ಹೇಳ್ತಾರೆ. ಸೊ ನಾವು ತಲೆ ಕೆಡಿಸ್ಕೊಬಾರ್ದು, ಕೊಡಬೇಕು. ಆ್ಯಕ್ಚುಲಿ ಕೊಡಿ, ಆಯಿತಾ. ಮಕ್ಕಳಿಗೆ ನಿಮ್ಮಲ್ಲೂ ಯಾರಾದರೂ ಅದೇ ಥರ ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ, ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಕಾನ್ಸೆಪ್ಟನ್ನ. ಎಲ್ಲದರಲ್ಲೂ ಅಪ್ಡೇಟ್ ಆಗ್ತೀವಿ. ಮಕ್ಕಳ ಊಟದ ವಿಷಯದಲ್ಲಿ ನಾವು ಯಾಕೆ ಅಪ್ಡೇಟ್ ಆಗಬಾರ್ದಲ್ವ? ಎಲ್ಲ ಥರನೂ ಸೇರ್ಬೇಕು. ಮಗುಗೆ ಕೊಟ್ಟಾಗ ಮಗು ಚೆನ್ನಾಗಿ ತಿನ್ನುತ್ತೆ, ರುಚಿಯಾಗಿ ಕೊಡಿ. ಹಂಗಂದ್ಬಿಟ್ಟು ಉಪ್ಪು ಹಾಕಿ ಕೊಟ್ಬಿಡೋಲ್ಲ ರುಚಿಯಾಗಿ ಅಂತಂದರೆ. ಸೊ ಇರುತ್ತೆ, ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಸುಮ್ಮನೆ ಎಲ್ಲ ಒಂದು ವರ್ಷದ ಮಕ್ಕಳಿಗೂ ಉಪ್ಪು ಹಾಕೋದಂತೆ. ಮಕ್ಕಳಿಗೆ ಉಪ್ಪಿನ ಟೇಸ್ಟೇ ಗೊತ್ತಿರಲ್ಲ, ಆಯಿತಾ. ಇದು ಸಪ್ಪೆ ಇದೆ, ಉಪ್ಪಿದೆ ಅಂತ ಮಗು ಹಿಂಗೆ ಗೊತ್ತಾಗುತ್ತೆ. ನಾವು ಅಭ್ಯಾಸ ಮಾಡ್ತೀವಿ, ಉಪ್ಪು ಅಂತ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಮಗುಗೆ ಅದು ಈ ಥರನೂ ಒಂದು ಟೇಸ್ಟ್ ಇದೆ ಅಂತ ಗೊತ್ತಾಗೋದು. ಅಲ್ಲಿವರೆಗೂ ಮಗುಗೆ ನನ್ನ ಪ್ರಕಾರ ಟೇಸ್ಟ್ ಗೊತ್ತಿರಲ್ಲ. ಹಾಗಾಗಿ ಸಣ್ಣ ಮಕ್ಕಳು ಉಪ್ಪು ಹಾಕಿ ತಿನ್ನಿಸ್ತಾರೆ. ಅದು ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ದೊಡ್ಡವ್ರಿಗೇ ಉಪ್ಪು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಅಯೋಡಿನ್ ಬೇಕು ನಮ್ಮ ದೇಹಕ್ಕೆ, ಉಪ್ಪಿಲ್ಲ ಅಂದ್ರೂ ತೊಂದರೆನೇ. ಆದರೆ ಯಾವ ಟೈಮಲ್ಲಿ ಯಾವ ಏಜಲ್ಲಿ ಎಷ್ಟು ಕೊಡಬೇಕು ಆ ಥರ ಒಂದು ಲಿಮಿಟಲ್ಲಿ ಕೊಟ್ಕೊಂಡ್ಬಂದರೆ ಬೆಟರ್ ಅಂತ ನನ್ನ ಒಂದು ಒಪಿನಿಯನ್. ಸೊ ನಾನು ಅವನಿಗೆ ಮಾಡ್ಕೊಂಡು ಬಂದಿರೋದು ಕೂಡ ಹಾಗೇ. ನಾನು 1 ಇಯರ್ವರೆಗೂ ನಾನು ಅವನಿಗೆ ಉಪ್ಪು ಹಾಕಿಲ್ಲ, ಆಯಿತಾ. ಅವನು 1 ಇಯರ್ ಕಂಪ್ಲೀಟ್ ಆದಮೇಲೆ ನಾನು ಅವನಿಗೆ ಲೈಟಾಗಿ ಹಾಕಿ ಒಂದೇ ಸಲ ಜಾಸ್ತಿ ಹಾಕೋದಲ್ಲ, ಲೈಟಾಗಿ ಅವನಿಗೆ ಜಾಸ್ತಿ ಮಾಡ್ತಾ ಬಂದೆ. ಇವಾಗ ಅವನು 1 ಇಯರ್ ಆಗಿರೋದ್ರಿಂದ ನಾನು ಅವನಿಗೆ ಉಪ್ಪು ಕೊಡ್ತೀನಿ, ಟೇಸ್ಟಿಯಾಗಿರಲಿ ಅಂತ ಏನೇನೋ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಅವನು ಅಷ್ಟೇ ಇಷ್ಟಪಟ್ಟು ತಿಂತಾನೆ. ಕೆಲವೊಂದು ಟೇಸ್ಟ್ ಇಷ್ಟ ಆಗಿಲ್ಲ ಅಂತ ಅಂದಾಗ ಅದನ್ನು ತಿನ್ನೋಕೆ ಹೋಗಲ್ಲ, ಬಿಟ್ಬಿಡ್ತಾನೆ. ನಾನು ಅದನ್ನು ಮತ್ತೆ ನನಗೆ ಫೋರ್ಸ್ ಮಾಡಿ ತಿನ್ಸೋಕೆ ಹೋಗಲ್ಲ. ನಾವು ಮಾಡೋ ಮೊದಲನೇ ತಪ್ಪೇ ಅದು. ಮಕ್ಕಳಿಗೆ ತಿಂದಿಲ್ಲ, ನಾವು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ, ಇಷ್ಟು ಮಾಡಿದ್ದೀನಿ, ಇದ್ರಲ್ಲಿ ಮಗು ಖಾಲಿ ಮಾಡಿಲ್ಲ, 1 ಬೌಲ್ ಮಾಡ್ಕೊಂಡಿದ್ದೀನಿ, ಇದ್ರಲ್ಲಿ ಅರ್ಧನೂ ಖಾಲಿ ಮಾಡಿಲ್ಲ, ಅಯ್ಯೋ ತಿಂದಿಲ್ಲ ಅಂದ್ಬಿಟ್ಟು ಏನು ಮಾಡ್ತೀವಿ, ಕಾಲು ಸಂದಿಗೆ ಹಾಕ್ಕೊಂಡು ಬಾಯಿ ಒಳಗಡೆ ಹಾಕ್ಕೊಂಡು ತುರುಕ್ತಾ ಇರ್ತೀವಿ. ನಂಗೆ ನಗು ಬರುತ್ತೆ, ನಂಗೆ ನಿಜ ಅದೆಲ್ಲ ನೆನೆಸ್ಕೊಂಡ್ರು. ಪ್ಲೀಸ್ ಹಂಗೆಲ್ಲ ಮಾಡಬೇಡಿ, ಆಯಿತಾ. ಮಕ್ಕಳಿಗೆ ಅವಾಗ ಏನಾಗುತ್ತಾ, ಊಟದ ಮೇಲೆ ಭಯ ಬರುತ್ತೆ. ಇದೇನೋ ಮಾಡ್ತಾ ಇದ್ದಾರೆ ನನಗೆ, ಇದೇನೋ ಬೌಲಲ್ಲಿ ಸ್ಪೂನಲ್ಲಿ ತೊಗೊಬಂದಿದ್ದಾರೆ ಅಂದರೆ ಇವ್ರು ನನಗೇನೋ ಮಾಡಿಬಿಡ್ತಾರೆ ಅನ್ನೋ ಕಾನ್ಸೆಪ್ಟ್ ಮಕ್ಳಿಗೆ ಬಂದ್ಬಿಡುತ್ತೆ. ಭಯ ಪಡ್ತಾರೆ. ಅವಾಗ ಊಟ ಅಂದ್ರೇ ಎದುರ್ಕೊಂಡ್ಬಿಡ್ತಾರೆ. ಅಷ್ಟು ಭಯ ಪಡ್ಸೋಕೆ ಹೋಗ್ಬೇಡಿ. ತಿನ್ನಲಿಲ್ವಾ ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. 1 ಸ್ಪೂನ್ ತಿಂತಾರ ಸಾಕು. 1 ವರ್ಷದವರೆಗೂ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಅಷ್ಟೇ ನಾವು ಸಾಲಿಡ್ ಫುಡ್ನ ಕೊಡೋದಲ್ವಾ. ಹಾಗಾಗಿ ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಟೇಸ್ಟು ಗೊತ್ತಾದಾಗ, ಮಕ್ಳಿಗೆ ಇಷ್ಟ ಆದಾಗ ಬೆಳೀತಾ ಅವೇ ತಿನ್ನೋದಕ್ಕೆ ಶುರು ಮಾಡ್ತವೆ. ಹಾಲು ಕುಡಿತಾವೆ, ಕೊಡಿ, ಅದನ್ನೇ ಚೆನ್ನಾಗಿ ಕುಡಿಲಿ, ಕೊಡಿಸಿ ಅಷ್ಟೇ. ಅದು ಬಿಟ್ಟೆಲ್ಲ ಪಾಪ ಮೂಗು ಹಿಡ್ಕೊಂಡು ಹಾಕೋದು, ಕೈ ಕಾಲೆಲ್ಲ ಹಿಡಿದ್ಬಿಟ್ಟು ಹಾಕೋದು, ಪ್ಲೀಸ್ ಹಂಗೆಲ್ಲ ಮಾಡಬೇಡಿ ಪಾಪ ಮಕ್ಕಳಿಗೆ. ಓಕೆ, ನಾನು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ, ತೋರಿಸ್ತೀನಿ ನಾನು ಹೆಂಗೆ ಮಾಡಿದೆ ಅಂತ, ಆಯಿತಾ.
ಇವಾಗ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಮೆಂತ್ಯ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟಿದ್ದೀನಿ, ಮತ್ತು ಬೀನ್ಸು ಇಷ್ಟನ್ನು ಕಟ್ ಮಾಡಿ ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಫಸ್ಟ್ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ನೆಕ್ಸ್ಟ್ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಒಂದು ಚಿಟಿಕೆ ಅಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ ನಾನು. ಹಿಂಗು ಚೆನ್ನಾಗಿ ಮಗುಗೆ ಡೈಜೆಷನ್ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗಲ್ಲ, ಎಲ್ಲ ರೀಸನಿಂದ ಒಂದು ಚಿಟಿಕೆ ಅಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಚಿಟಿಕೆ ಅಷ್ಟು ಜೀರಿಗೆ ಪೌಡರು. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಬೀನ್ಸು ಮತ್ತು ಕರಿಬೇವಿನ ಸೊಪ್ಪು, ಮೆಂತ್ಯ ಸೊಪ್ಪು ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ತುರಿದಿಟ್ಕೊಂಡಿರೋ ಕ್ಯಾರೆಟು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಇಷ್ಟು ಹಾಕಿ ಇವಾಗ ನಾನು ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ಒಂದು ಚಿಟಿಕೆ ಅಷ್ಟು ಉಪ್ಪು, ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ, ಇದಿಷ್ಟು ಹಾಕಿ ಮಿಕ್ಸ್ ಮಾಡೋಣ. ತುಪ್ಪದಲ್ಲಿ ಹುರಿತಾ ಇರೋದ್ರಿಂದ ಒಳ್ಳೆ ಘಮ್ ಅಂತಿದೆ, ಆ ಸ್ಮೆಲ್ಲೇ ಒಂಥರ ಚೆಂದ. ನೆಕ್ಸ್ಟ್ ನಾನು ಇದಕ್ಕೆ ನೀರು ಹಾಕ್ಕೊಂಡ್ಬಿಡ್ತೀನಿ ಇವಾಗ. ಅದು ಸ್ವಲ್ಪ ಬೀನ್ಸು ಮತ್ತು ಟೊಮ್ಯಾಟೊ ಬೇಯ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಾನು ಮತ್ತೆ ಉಪ್ಪು ಹಾಕಲ್ಲ, ಅಷ್ಟೇ. ಆವಾಗಲೇ ತೋರಿಸಿದ್ದೆ ನೋಡಿ, ಇವಾಗ ನಾನು ಅಷ್ಟೇ ಉಪ್ಪು ಹಾಕೋದು ಅವನಿಗೆ. ಇದೊಂದು ಸ್ವಲ್ಪ ಬೆಂದ ನಂತರ ಇದಕ್ಕೆ ನಾನು ಅವಲಕ್ಕಿ ಹಾಕ್ಕೊಂಡ್ಬಿಡ್ತೀನಿ. ರೆಡಿ ಆಗ್ತಾ ಇದೆ. ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂದರೆ, ಅವತ್ತು ಒಂದು ಟಾಪ್ ತರಿಸಿದ್ದೆ ನಾನು, ಕುರ್ತಾ ತರಿಸಿದ್ದೆ ಮೀಶೋಯಿಂದ. ನಾನು ಆಲ್ರೆಡಿ ತೋರಿಸಿದ್ದೀನಿ ನಾನು ಅದನ್ನು, ನೋಡಿಲ್ಲ ಅಂದರೆ ಅವ್ರು ನೋಡಿ ಆಯಿತಾ. ಅದು ಸ್ವಲ್ಪ ಸೈಜ್ ನನಗೆ ದೊಡ್ಡದಾಗ್ತಿತ್ತು, ಅದನ್ನು ಆಲ್ಟ್ರೇಷನ್ ಮಾಡಬೇಕು ಇವಾಗ. ಮುಂಚೆ ನನಗೆ ಸ್ಮಾಲ್ ಸೈಜ್ ತರಿಸಿದ್ರೆ ಕರೆಕ್ಟಾಗಿ ಆಗ್ತಿತ್ತು, ಬಟ್ ಇವಾಗ ಸ್ಮಾಲ್ ತಂದರೆ ಒಂಚೂರು ಚಿಕ್ಕದಾಗುತ್ತೆ, ಮೀಡಿಯಮ್ ತೊಗೊಂಡ್ರೆ ಒಂಚೂರು ದೊಡ್ಡದಾಗುತ್ತೆ. ಅದಕ್ಕೆ ಸ್ವಲ್ಪ ಆಲ್ಟ್ರ್ ಮಾಡಬೇಕು ಇವಾಗ ನಾನು. ನಿಜವಾಗ್ಲೂ ಮನೆಯಲ್ಲೇ ಒಂದು ಮೆಷಿನ್ ಇಟ್ಕೊಂಡ್ರೆ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ, ಎಲ್ಲೂ ಹೊರಗಡೆ ಹೋಗೋಂಗಿಲ್ಲ. ಏನೋ ಒಂದು ಚಿಕ್ಕದಾಗ ಒಂದು ಸ್ಟಿಚ್ ಹಾಕೊಡಿ ಅಂದ್ರೂ ಅದಕ್ಕೆ ಒಂದು 30 ರೂಪಾಯಿ 40 ರೂಪಾಯಿ ಅಷ್ಟು ಕೇಳಿದ್ರೆ ಪರವಾಗಿಲ್ಲ, 50-60 ಎಲ್ಲ ಕೇಳ್ತಾರೆ. ಒಂದು ಸ್ಲೀವ್ಸ್ ಹಾಕಬೇಕು ಅಂದರೆ 50 ರೂಪಾಯಿ ಕೇಳ್ತಾರೆ. ಅದ್ರ ಬದಲಿಗೆ ಮನೇಲೇ ಒಂದು ಮಿಷನ್ ಇಟ್ಕೊಂಡ್ಬಿಟ್ರೆ ನಮ್ಗೆ ಹಿಂಗೆ ಬೇಕೋ ಹಂಗೆ ಆಲ್ಟ್ರ್ ಮಾಡ್ಕೋಬೋದು, ಯಾವಾಗ ಬೇಕೋ ಅವಾಗ ಮಾಡ್ಕೊಬೋದು. ಸೊ ನನಗೇನು ಸ್ಟಿಚಿಂಗೆಲ್ಲ ಅಷ್ಟಾಗಿ ಬರಲ್ಲ, ಬ್ಲೌಸ್ ಒಂದು ಸ್ಟಿಚ್ ಮಾಡ್ಕೊತೀನಿ. ಅದು ಬೇರೆಯವ್ರದ್ದೆಲ್ಲ ಮಾಡೋಕ್ಕೆ ಹೋದರೆ ನಿಜ ಹಾಳು ಮಾಡಿರ್ತೀನಿ ನಾನು. ನಂದು ಮಾತ್ರ ಗೊತ್ತಿಲ್ಲ ಅದು ಹೆಂಗೆ ಅಂತ ಗೊತ್ತಿಲ್ಲ. ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೊಳಕ್ಕೆ ಹೋದರೆ ಚೆನ್ನಾಗಿ ಮಾಡಿರ್ತೀನಿ, ಚೆನ್ನಾಗಿ ಬಂತಲ್ಲ ತಡಿ ಮುಂದೆ ಮಾಡೋಣ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಇಸ್ಕೊಂಡ್ಮಾಡಿದ್ರೆ ಹಾಳು ಮಾಡಿಬಿಟ್ಟಿರ್ತೀನಿ. ಅದು ಯಾಕೆ ಹಿಂಗೆ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೊರಗಡೆ ಹುಡುಗರೆಲ್ಲ ಆಟ ಆಡ್ತಿದ್ದಾರೆ, ಭಾನುವಾರ ಅಲ್ವಾ, ಸ್ವಲ್ಪ ಚೆನ್ನಾಗಿ ಆಡ್ತಾಯಿದ್ದಾರೆ ಮಕ್ಕಳು, ಹಂಗೆ ಮಾಡ್ತೀನಿ. ಸೊ ಮುಂಚೆ ಈಗ ಒಂದು 2 ಇಯರ್ಸಿಂದ ಬಿಟ್ಬಿಟ್ಟಿದ್ದೆ, ನಾನೇನು ಸ್ಟಿಚ್ ಮಾಡ್ತಿರ್ಲಿಲ್ಲ. ಇವಾಗ ಮಾಡ್ಕೊತೀನಿ, ಇವಾಗ ನನ್ನ ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊತೀನಿ. ನನಗೊಂಥರ ಕಂಫರ್ಟ್, ನನಗೆ ನಾನೇ ಮಾಡ್ಕೊಂಡ್ರೆ. ಸ್ಲೀವ್ಸ್ ಎಲ್ಲ ನನಗೆ ಎಷ್ಟು ಹೇಳ್ತೀನಿ ಗೊತ್ತಾ, ಸ್ಲೀವ್ಸ್ ನನಗೆ ಉದ್ದ ಬೇಕು ಅಂತ. ನನಗೆ ಹೇಳ್ದಷ್ಟು ಯಾರೂ ಮಾಡಲ್ಲ. ಈ ಕಡೆ ಅದು ಫುಲ್ ಸ್ಲೀವ್ಸು ಆಗೋಲ್ಲ, ಹಾಫ್ ಸ್ಲೀವ್ಸು ಆಗೋಲ್ಲ, ಹಂಗೆ ಯಾವ ಕಡೆ ಗುಲ್ದಿರೋ ಮಧ್ಯದಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ ಅದು ಸ್ಲೀವ್ಸು. ಸೊ ಅದಕ್ಕೆ ಏನು ಮಾಡ್ತೀನಿ, ನಾನೇ ಸ್ಟಿಚ್ ಮಾಡಿಕೊಂಡ್ರೆ ಗೊತ್ತಾಗುತ್ತಲ್ವ ನನಗೆ, ಕರೆಕ್ಟಾಗಿ ನಾನು ಮಾಡ್ಕೊತೀನಿ. ಸೊ ಇದೆಲ್ಲ ಬೆಂದಾಯ್ತು ಇವಾಗ. ನೆಕ್ಸ್ಟ್ ಇದಕ್ಕೆ ಅವಲಕ್ಕಿ ಹಾಕ್ಕೊತೀನಿ. ಇದನ್ನು ನಾನಿವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಜಿಲ್ ಕೂಗಿಸ್ಕೊಂಡ್ಬಿಡ್ತೀನಿ. ಅವಲಕ್ಕಿ ಅಲ್ವಾ, ಸೊ ಬೇಗ ಬೆಂದೋಗ್ಬಿಡುತ್ತೆ. ಅಕ್ಕಿ ಆದರೆ ಒಂದು 4-5 ವಿಜಿಲ್ ಬೇಕಾಗುತ್ತೆ, ಅವಲಕ್ಕಿ ಅಲ್ವಾ, ಸೊ ನಾನು ಒಂದು 2 ವಿಜಿಲ್ ಇವಾಗ ಆಫ್ ಮಾಡ್ಕೊತೀನಿ. ಸೊ ಇವಾಗ ಪಾಪು ಊಟ ಮಾಡಿಸ್ಬೇಕು, ಕರ್ಕೊಳ್ಳೋಣ ಅಂತ ಬಂದರೆ ಓಡ್ತಾ ಇದ್ದಾನೆ. ಎಲ್ಲಿ ಹೋಗ್ತಿದ್ದಾನೆ ಅಂತ ನೋಡಿದ್ರೆ ಅಲ್ಲಿ ಇರುವೆಗಳು ಹರಿತಾ ಇದೆ, ಸಣ್ಣ ಇರುವೆ, ಕಪ್ಪಿರುವೆಗಳು. ಆ ಕಪ್ಪಿರುವೆ ಹಿಡ್ಕೊಳ್ಳೋದಕ್ಕೆ ಓಡ್ತಾ ಇದ್ದಾನೆ. ಅದೆಲ್ಲಿ ಕಣ್ಣು ಅವನಿಗೆ ಅದು ಬರೀ ಅಂಥದ್ದೇ ಹುಡ್ಕುತ್ತೆ.
ಇರುವೆ ನೊಣಗಳು ಏನೇನೋ ಪಾವುಗಳೆಲ್ಲ ಓಡಾಡ್ತಿದ್ರೆ ಅದನ್ನ ಹಿಡಿಯೋಕ್ಕೆ ಹೋಗೋದು, ಇದೇ ಕೆಲಸ. ನಾನು ಸ್ಟಿಚ್ ಮಾಡೋಕ್ಕೆ ಹೋಗ್ಬೇಕು ಅಂದರೂ ಬಿಡದೆ ದಾರ ಕಿತ್ಕೊಂಡು ಇಲ್ಲಿ ಬಂದು ನಿಂತಾನಿಲ್ಲ ಕಳ್ಳ ನನ್ನ ಮಗ. ಅಲ್ಲಿ ಹಿಂದೆ ಹೋಗು ಪಪ್ಪು. ಏಯ್ ಪುಟಾಣಿ, ಅಲ್ಲಿ ತಾತನ ಹತ್ರ ಹೋಗಲಿ. ಪುಟ್ಟು ಎಳಿಬಿಡ. ಸೊ ಪಾಪು ಮಲ್ಕೊಂಡ, ಸಂಜೆ 4:15 ಆಗಿತ್ತು, ಅವಾಗ ಮಲ್ಕೊಂಡ. ಈಚೀಚೆಗೆ ಸ್ವಲ್ಪ ಈ ಥರ ಲಾಲಿ ಒಳಗಡೆನೇ ಈ ಥರ ದಬಾಕೊಂಡು ಮಲ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾನೆ. ಆ್ಯಕ್ಚುಲಿ ಇದನ್ನು ಸ್ವಲ್ಪ ನಾವು ನೋಡ್ಕೊಬೇಕು, ಇಲ್ಲ ಅಂದರೆ ಮಗುಗೆ ಆ ಥರ ದಬಾಕೊಂಡಾಗ ಉಸಿರಾಡೋದಕ್ಕೆಲ್ಲ ಕಷ್ಟ ಆಗಿಬಿಡುತ್ತೆ. ಇದು ಸೀರೆ ತುಂಬ ತೆಳು ಇರೋದ್ರಿಂದ ಓಕೆ, ಆದರೆ ಈಗ ಲಾಲಿ ಬಟ್ಟೆ ಅಂತಲೇ ಬರುತ್ತೆ ನೋಡಿ, ಬಿಳಿ ಕಲರ್ದು, ಅದು ಸ್ವಲ್ಪ ಮಂದ ಇರುತ್ತೆ. ಆ ಥರದ್ರಲ್ಲೆಲ್ಲ ಹಿಂಗೆ ದಬಾಕೊಂಡು ಮಲ್ಕೊಂಬಿಟ್ರೆ ಕಷ್ಟ. ಅದಕ್ಕೆ ನಾನೇನು ಮಾಡ್ತೀನಿ, ಅವ್ನು ಚೆನ್ನಾಗಿ ನಿದ್ದೆ ಬರೋವರೆಗೂ ಸುಮ್ಮನೆ ಬಿಟ್ಬಿಡ್ತೀನಿ. ನಿದ್ದೆ ಬಂದಮೇಲೆ ಹಂಗೆ ಈ ಥರ ಸ್ಟ್ರೈಟಾಗಿ ಮಲಗಿಸ್ಕೊಂಬಿಡ್ತೀನಿ. ದಾರ ಹೆಂಗೆ ಹಿಡ್ಕೊಂಡು ಮಲಗಿದ್ದಾನೆ ಅಂದರೆ ಆವಾಗ ಎಷ್ಟೊತ್ತಲ್ಲೇ ಹಿಡ್ಕೊಂಡಿರೋದು, ಇನ್ನೂ ಬಿಟ್ಟಿಲ್ಲ. ಅದು ಒಂದೇ ಒಂದು ಮಾತ್ರ ಎಲ್ಲೋ ಬೀಳ್ಸ್ಕೊಂಬಿಟ್ಟಿದ್ದಾನೆ. ಅವನೆಲ್ಲೋ ಅವ್ನ ಕೆಳಗಡೆನೇ ಇದೆ ಅನಿಸುತ್ತೆ ಮೋಸ್ಟ್ಲಿ. ಅದನ್ನು ಯಾವಾಗ ಬಿಟ್ಟ ಗೊತ್ತಾ ದಾರನ? ರಾತ್ರಿ ಅವ್ನು ಬಿಟ್ಟಿದ್ದು, ನಿದ್ದೆ ಮಾಡ್ತಾಯಿರೋ ಟೈಮಲ್ಲಿ ಬಿಟ್ಟ. ಮಧ್ಯ ಒಂಚೂರು ಎಚ್ಚರ ಆಯಿತು, ಆಗ ಮತ್ತೆ ಅಳಕ್ಕೆ ಶುರು ಮಾಡಿದ. ಕೈ ಕೊಟ್ಟೆ ಹಂಗೆ ಹಿಡ್ಕೊಂಡು ಸುಮ್ಮನೆ ಮಲ್ಕೊಂಬಿಟ್ಟ. ರಾತ್ರಿ ಮಧ್ಯಾಹ್ನ ಹಿಡ್ಕೊಂಡಿದ್ದು, ರಾತ್ರಿ ಬಿಟ್ಟ ಅದನ್ನು. ಅಯ್ಯೋ ಗತೆ ಹುಡ್ಗ. ಮುದ್ದು 6 ಗಂಟೆ ಇವಾಗ ಮಲ್ಕೊಂಡಿದ್ದೆದ್ದ. ಅದಕ್ಕೆ ಕಪಿ ಮರಿ ಥರ ಕೂತ್ಬಿಟ್ಟಿದ್ದಾನೆ. ಅಲ್ಲಿ ಅಡ್ವರ್ಟೈಸ್ ಬರ್ತಾಯಿತ್ತು, ಅದಕ್ಕೆ ನೋಡ್ಕೊಂಡು ಕೂತಿದ್ದ. ಅಡ್ವರ್ಟೈಸ್ ಬಂದುಬಿಟ್ರೆ ಮಾತ್ರ ಯಾರು ಕರೆದ್ರೂ ತಿರುಗಿ ನೋಡಲ್ಲ. ಅಲ್ಲ ಅವ್ನು ಬೇರೆ ಏನೋ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಬಗ್ಗಿ ನೋಡ್ತಾ ಇದ್ದಾನೆ. ಓಕೆ ಮಾಡೋದೇ ಬಿಟ್ಬಿಟ್ಟ. ಇಲ್ಲಿ ಕಣ್ಣು ಇಲ್ಲಿ ಪಾಪು ಡಿಚ್ಚಿ. ಏಯ್ ಡಿಚ್ಚಿ ಕೊಡಿಲಿ, ನೋಡಿಲಿ